ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಕುವಂಥ ಎರಡು ರೀತಿಯಾದಂತಹ ಕ್ರೋಶ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿ ಆಗಿರೋವಂಥ ಡಿಸೈನು. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಬ್ಲೂ ಆ್ಯಂಡ್ ರೆಡ್ಡಲ್ಲಿದೆ. ಸಾಫ್ಟ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಇದು. ನಾನು ಮತ್ತು ಈ ರೀತಿ ರಿಂಗ್ ಬೀಡನ್ನು ಮತ್ತು ಈ ರೀತಿ ರೌಂಡ್ ಬೀಡನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಕಾಪರ್ ಕಲರಲ್ಲಿ ಇದೆ ಸ್ಯಾರಿಯಲ್ಲಿ, ಹಾಗಾಗಿ ಕಾಪರ್ ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಥ್ರೆಡ್ ಕಲರ್ ಬಂದುಬಿಟ್ಟು ಬ್ಲೂ ತೊಗೊಂಡಿದ್ದೀನಿ ನೋಡಿ. 6 ಎಳೆ ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಫಸ್ಟ್ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಂಡು ಅದ್ರ ಪಕ್ಕದಲ್ಲೇ ನೋಡಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಕ್ರೋಶ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ ನೋಡಿ. ಅದೇ ರೀತಿಯಾಗಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಈ ರೀತಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಪಕ್ಕದಲ್ಲೇ. ಈ ಡಬಲ್ ಕ್ರೋಶದ ಬದಲಿಗೆ ನೀವು ಬೇಕಿದ್ರೆ ತ್ರಿಬಲ್ ಕ್ರೋಶನೂ ಮಾಡ್ಕೋಬೋದು. ತ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ ಸ್ವಲ್ಪ ಉದ್ದ ಬರುತ್ತೆ ಅಷ್ಟೇ ಡಿಸೈನು. ನೋಡಿ, ಈ ರೀತಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಳೋದು, ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 6 ಅಥವಾ 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೋದು. ನಿಮಗೆ ಡಿಸ್ಟೆನ್ಸ್ ನೋಡಿಕೊಂಡು ನೀವು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ 6 ಡಬಲ್ ಕ್ರೋಶಗಳನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ 7 ಅಥವಾ 8 ಡಬಲ್ ಕ್ರೋಶವರೆಗೂ ಸಹ ಮಾಡ್ಕೋಬೋದು. ಇದು ಎಲ್ಲ ರೀತಿಯಾದಂತಹ ಸ್ಯಾರೀಸ್ಗೂ ಸಹ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಹಾಕ್ಕೊಳಕ್ಕೂ ಸಹ ಕಡಿಮೆ ಟೈಮಲ್ಲಿ ಆಗಿಬಿಡುತ್ತೆ. ಜಸ್ಟ್ 1 ಅವರೆಲ್ಲ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, 6 ಡಬಲ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಒಳಗಡೆ ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಕರೆಕ್ಟಾಗಿ ಅದಕ್ಕೆ ಇಡ್ಸೋ ರೀತಿಯಲ್ಲೇ ನೋಡಿಕೊಂಡು ಬೀಡನ್ನು ತಗೊಂಡು ದಾರದ ಒಳಗಡೆ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಳ್ಳೋಣ. ನೋಡಿ, ಕ್ರೋಶ ಮೇಲೆ ಒಂದು ಸರಿ ದಾರನ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೋಬಾರ್ದು, ಹಾಗೆಯೇ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಬರಬೇಕು. ಕಂಬಗಳ ನಡುವೆ ಡಬಲ್ ಕ್ರೋಶದ ನಡುವೆ ನೋಡಿ ಕರೆಕ್ಟಾಗಿ ಈ ರೀತಿಯಾಗಿ ಕುತ್ಕೋಬೇಕು. ಅದೇ ರೀತಿ ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಕ್ರೋಶ ಮೇಲೆ ಒಂದ್ಸರಿ ದಾರ ತಗೊಳೋದು, ಪಕ್ಕದಲ್ಲೇ 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬೀಡ್ಸ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಇಲ್ಲಿ ಬೇಸ್ ಲೈನ್ ಏನೂ ಇಲ್ಲ. ಜಸ್ಟ್ ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು. ಸಿಂಗಲ್ ಸ್ಟೆಪ್ಪಲ್ಲೇ ಹಾಕುವಂಥ ಡಿಸೈನ್ಸ್ ಇದು. ನೋಡಿ, ಅದೇ ರೀತಿ ನಾನು ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 6 ಡಬಲ್ ಕ್ರೋಶ ಮಾಡ್ಕೊತೀವಿ. ನಿಮಗೆ ಬೇಕು ಅಂದರೆ 7 ಅಥವಾ 8 ಡಬಲ್ ಕ್ರೋಶದವರೆಗೂ ಮಾಡ್ಕೋಬೋದು. ಮತ್ತು ಅದಾದಮೇಲೆ ಬೀಡನ್ನು ಹಾಕ್ಕೊಳ್ಳೋಣ. 6 ಡಬಲ್ ಕ್ರೋಶ ಆದಮೇಲೆ ನೋಡಿ, ಇವಾಗ ಬೀಡ್ ಈ ರೀತಿಯಾಗಿ ಹಾಕ್ಕೊಂಡಾದಮೇಲೆ ಬೀಡ್ ಲಾಕ್ ಮಾಡ್ಕೋಬಾರ್ದು. ಡೈರೆಕ್ಟಾಗಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಬಿಟ್ಟು ಕ್ರಾಸಾಗಿ ಹಾಕಬಾರ್ದು. ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ನೋಡಿ, ಮತ್ತೆ 6 ಡಬಲ್ ಕ್ರೋಶಗಳನ್ನ ಹಾಕ್ಕೊತೀನಿ. ನೋಡಿ, ಎಷ್ಟು ಸಿಂಪಲ್ ಆಗಿದೆ ಡಿಸೈನು. ಆದರೆ ಬಿಗಿನರ್ಸು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಹೊಸ್ದಾಗಿ ಕಲಿಯೋಂಥವ್ರಿಗೆ ತುಂಬಾ ಈಸಿ ಆಗುತ್ತೆ ಈ ಡಿಸೈನು. ಅದೇ ರೀತಿ 6 ಡಬಲ್ ಕ್ರೋಶಗಳನ್ನ ಹಾಕ್ಕೊತೀನಿ. ನೋಡಿ, 6 ಡಬಲ್ ಕ್ರೋಶ ಆಗಿದೆ. ಈಗ ಮತ್ತೆ ನಾವು ಬೀಡನ್ನು ಹಾಕ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಬೀಡನ್ನು ಇಟ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡಾದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದೇ ರೀತಿ ಈ ಫಸ್ಟು ಏನು ಸ್ಟೆಪ್ ಇದೆಲ್ಲ, ಈ ಸ್ಟೆಪ್ಪನ್ನು ನಾನು ಕಂಪ್ಲೀಟ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ಅದೇ ರೀತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಬ್ಯಾಕ್ ಸೈಡಲ್ಲಿ ನೋಡಿ, ಈ ರೀತಿ ಏನು ಲೈನ್ ಇರುತ್ತಲ್ವ, ನಾವು ಲಾಕ್ ಮಾಡಿಕೊಂಡ್ರೆ ಅದು ಇನ್ನೊಂದು ಸ್ವಲ್ಪ ದಾರ ಈ ರೀತಿ ಬಂದುಬಿಡುತ್ತೆ. ಕುಚ್ಚು ಕಟ್ಕೊಳಕ್ಕೆ ಸರಿ ಹೋಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಲಾಕ್ ಮಾಡ್ಕೊಳ್ಳಾರ್ದೆ ರಿಂಗ್ ಬೀಡನ್ನು ಹಾಕ್ಕೊಂಡಿದ್ದೀನಿ.
ಈ ಕೆಳಗಡೆ ಏನು ಗ್ಯಾಪ್ ಇರುತ್ತಲ್ಲ ಬೀಡ್ ಕೆಳಗಡೆ, ಅಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ರಿಂಗ್ ಬೀಡಲ್ಲಿ. ಅದೇ ರೀತಿ ನಾನು ಕಂಪ್ಲೀಟ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೋಡಿ. ಕಂಪ್ಲೀಟ್ ಮಾಡಿಕೊಂಡು ಕುಚ್ಚು ಕಟ್ಟಿದ ಮೇಲೆ ಅಂತೂ ತುಂಬಾ ಚೆನ್ನಾಗಿ, ತುಂಬ ಗ್ರ್ಯಾಂಡಾಗಿ ಬಂದಿದೆ ಡಿಸೈನು. ಹಾಗೆ ನೋಡಿ, ನಾನು ಬ್ಲೂ ಕಲರಲ್ಲಿ 2 ಕುಚ್ಚು ಮತ್ತು ರೆಡ್ ಕಲರಲ್ಲಿ 1 ಕುಚ್ಚು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕುಚ್ಚುಗಳನ್ನ ಚೇಂಜ್ ಮಾಡ್ಕೋಬೋದು. ಸಿಂಗಲ್ ಕಲರ್ ಬೇಕಂದ್ರೂ ಸಹ ಸಿಂಗಲ್ ಕಲರಲ್ಲೂ ಸಹ ಹಾಕ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಹಾಕ್ಕೊಳ್ಳಿ. ಈ ಡಿಸೈನ್ಗೆ ನಾವು ಒಂದು 350ಇಂದ 400ವರೆಗೂ ಚಾರ್ಜಸ್ ಮಾಡ್ಬೋದು. ತುಂಬಾ ಕಡಿಮೆ ಟೈಮಲ್ಲಿ ಹಾಕುವಂಥ ಜಸ್ಟ್ 1 ಅವರಲ್ಲೇ ಕಂಪ್ಲೀಟ್ ಆಗೋಗುತ್ತೆ. ನೆಕ್ಸ್ಟ್ ಸ್ಯಾರಿ ಕಲರ್ ಬಂದುಬಿಟ್ಟು ಆರೆಂಜ್ ಆ್ಯಂಡ್ ಬ್ಲ್ಯಾಕಲ್ಲಿ ಬಂದಿದೆ. ಹಾಗೆ ನೋಡಿ, 6 ಎಳೆ ದಾರಾನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ 1 2 3 4 ಹಾಗೆ ಇನ್ನೂ ಒಂದು 5 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಲಾಕ್ ಆದಮೇಲೆ ಅಲ್ಲೇ ನಾವೀಗ ಕ್ರೋಶೆ ಮೇಲೆ 2 ಸರಿ ದಾರ ತಗೋಬೇಕು. ನೋಡಿ, ಈ ರೀತಿ ಕ್ರೋಶೆ ಮೇಲೆ 2 ಸರಿ ದಾರ ತಗೊಂಡು ಒಂದು 3 ಚೈನ್ ಗ್ಯಾಪಷ್ಟು ಇಟ್ಬಿಟ್ಟು ಟ್ರಿಬಲ್ ಕ್ರೋಶನ ಹಾಕಬೇಕು ಸ್ಲ್ಯಾಂಟಾಗಿ. ಫಸ್ಟ್ 2 ಮತ್ತು 2 ಕೊನೆಯಲ್ಲಿ 2 ಟ್ರಿಬಲ್ ಕ್ರೋಶ ಆಗುತ್ತೆ. ನೋಡಿ, ಈ ರೀತಿ ಟ್ರಿಬಲ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ಮಾಲ್ ಬೀಡ್ ಬೇಡ ಅಂದರೆ ಈ ಪ್ಲೇಸಲ್ಲಿ ಸ್ವಲ್ಪ ದೊಡ್ಡ ಬೀಡನ್ನು ಸಹ ಹಾಕ್ಕೋಬೋದು. ಈ ರೀತಿ ಬೀಡನ್ನು ಹಾಕ್ಕೊಂಡಾದ್ಮೇಲೆ ಮತ್ತೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ನೋಡಿ, ಅದ್ರ ಪಕ್ಕದಲ್ಲೇ ಟ್ರಿಬಲ್ ಕ್ರೋಶದ ಪಕ್ಕದಲ್ಲೇ ಅದ್ರ ಒಳಗಡೆ ಹಾಕ್ಕೊಂಡ್ರು ಓಕೆನಾ. ಈ ರೀತಿಯಾಗಿ ಮತ್ತೆ ಇನ್ನೊಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ ಆದಮೇಲೆ ಬೀಡನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಬೀಡ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ 3 ಸರಿ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ನೋಡಿ, ಅದೇ ಸೇಮ್ ಪ್ಲೇಸಲ್ಲೇ ಈ ರೀತಿ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. 3 ಟ್ರಿಬಲ್ ಕ್ರೋಶ ಆಗಿದೆ. 3ನೇ ಬೀಡನ್ನು ಹಾಕ್ಕೊತಾ ಇದ್ದೀನಿ ನೋಡಿ, ಈ ರೀತಿ. ಅದೇ ರೀತಿ ನಾವು 8 ಟ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಮತ್ತು ಬೀಡ್ಗಳು 7 ಬರುತ್ತೆ. 8 ಟ್ರಿಬಲ್ ಕ್ರೋಶ ಹಾಕ್ಕೊತೀವಿ, ಆದರೆ ಬೀಡ್ ಮಾತ್ರ 7 ಬೀಡ್ ಬರುತ್ತೆ. ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳೋಗಿಲ್ಲ, ಡೈರೆಕ್ಟಾಗಿ ಹಾಗೆಯೇ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಪಕ್ಕದಲ್ಲೇ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಅದಾದಮೇಲೆ ಬೀಡನ್ನು ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಮತ್ತೆ ಅದನ್ನ ಹಾಗೆಯೇ ಡೈರೆಕ್ಟಾಗಿ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ನೋಡಿ, ಅದು ನಿಮ್ಗೆ ಕಾಣಿಸ್ತಾ ಇದೆ ಅನಿಸ್ತಿದೆ ನೋಡಿ, ಅಲ್ಲಿ ಪಕ್ಕದಲ್ಲೇ ನಾನು ಟ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಪ್ರತಿಯೊಂದು ಟ್ರಿಬಲ್ ಕ್ರೋಶಕ್ಕೂ ನಾನು ಬೀಡ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಒಂದು ಟ್ರಿಬಲ್ ಕ್ರೋಶ ಆದಮೇಲೆ ಒಂದು ಹಾಗೇ ಹಾಕ್ಬಿಟ್ಟು ಇನ್ನೊಂದು ಟ್ರಿಬಲ್ ಕ್ರೋಶಕ್ಕೆ ಬೀಡು ಈ ರೀತಿಯೂ ಮಾಡ್ಕೋಬೋದು. ಅಥವಾ ಬೀಡ್ಸೇ ಬೇಡ ಅನ್ನೋದಿದ್ರೂ ಸಹ ನೀವು ಹಾಗೇನು ಟ್ರಿಬಲ್ ಕ್ರೋಶಗಳನ್ನ ಹಾಕ್ಕೋಬೋದು. ಈ ರೀತಿ ಬೀಡನ್ನು ಹಾಕ್ಕೊಂಡು ಮತ್ತು ಕ್ರೋಶ ಮೇಲೆ 2 ಸರಿ ದಾರ ತೊಗೊಂಡು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನು. ಕ್ಯೂಟಾಗಿರೋ ಆರ್ಚ್ ಬರುತ್ತೆ. 7 ಬೀಡ್ಸ್ ಬಂದಿದೆ, 8 ಟ್ರಿಬಲ್ ಕ್ರೋಶಗಳು ಬಂದಿದೆ. ಸ್ಟಾರ್ಟಿಂಗಲ್ಲಿ ನಾವು ಮತ್ತು ಲಾಸ್ಟಲ್ಲಿ ಮಾತ್ರ ನಮಗೆ ಈ ರೀತಿ ಹಾಗೇ ಬೀಡ್ ಬರೋದಿಲ್ವಲ್ಲ, ಹಾಗಾಗಿ ಅದು ಈ ರೀತಿಯಾಗಿ ಬರುತ್ತೆ ಡಿಸೈನು. ನೋಡಿ, ಇದೇ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 4 ಅಥವಾ 5 ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಡೈರೆಕ್ಟಾಗಿ ನೋಡಿ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಒಂದು 3 ಚೈನ್ ಗ್ಯಾಪಷ್ಟು ನೋಡಿ, 3 ಚೈನ್ ಗ್ಯಾಪಷ್ಟು ಈ ರೀತಿಯಾಗಿ ಇಟ್ಬಿಟ್ಟು ಸ್ಲ್ಯಾಂಟಾಗಿ ಒಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಟ್ರಿಬಲ್ ಕ್ರೋಶ ಆದಮೇಲೆ ಬೀಡನ್ನು ಹಾಕ್ಕೋಬೇಕು. ಫಸ್ಟ್ ಆರ್ಚ್ ಏನು ಯಾವ ರೀತಿ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಸಹ ಮಾಡ್ಕೊತ ಹೋಗಬೇಕಷ್ಟೇ. ಪಕ್ಕದಲ್ಲೇ ಅದ್ರ ಕೆಳಗಡೆನೇ ಅದ್ರ ಹತ್ರನೇ ನಾವು ಈ ರೀತಿ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಬೀಡನ್ನು ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಲಾರ್ದೆ ಹಾಗೆಯೇ ಮತ್ತೆ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು.
8 ಟ್ರಿಬಲ್ ಕ್ರೋಶ ಬರುತ್ತೆ, 7 ಬೀಡ್ಸ್ ಬರುತ್ತೆ. ಅದೇ ರೀತಿ ಕಂಪ್ಲೀಟ್ ಮಾಡ್ಕೋಬೋದು. ಮತ್ತೇನಪ್ಪ ಅಂತಂದರೆ ನಾನಿಲ್ಲಿ ಪ್ರತಿಯೊಂದು ಆರ್ಚ್ನ ಪಕ್ಕದಲ್ಲಿ ಕುಚ್ಚು ಕಟ್ಕೊಳಕ್ಕೆ ಪ್ಲೇಸ್ ಬಿಟ್ಕೊಂಡಿದ್ದೀನಲ್ವ. ನಿಮಗೆ ಕುಚ್ಚು ಅಷ್ಟು ಹತ್ತತ್ರ ಬೇಡ ಅಂದರೆ ಒಂದು 3 ಆರ್ಚ್ ಆದಮೇಲೆ ಬೇಕಿದ್ದರೂ ಈ ಗ್ಯಾಪನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು, 4 ಚೈನ್ಸನ್ನು ಹಾಕ್ಕೋಬೋದು. ಇಲ್ಲ ಅಂದರೆ ಕುಚ್ಚೇ ಬೇಡ ಅಂದರೆ ಇದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ನಿಮಗೆ ಕ್ರಿಯೇಟಿವಿಟಿ ಬಿಟ್ಟಿದ್ದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು. ನೋಡಿ, ಕ್ರೋಶ ಮೇಲೆ 2 ಸರಿ ದಾರ ತೊಗೊಂಡೆ, ಪಕ್ಕದಲ್ಲೇ ನಾನು ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬೀಡನ್ನು ಹಾಕ್ಕೋಬೇಕು. ಬೀಡಾದಮೇಲೆ ಮತ್ತೆ 2 ಸರಿ ಕ್ರೋಶ ಮೇಲೆ 2 ಸರಿ ದಾರ ತೊಗೊಳೋದು, ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ 6 ಬೀಡ್ಸ್ ಆಗಿದೆ. ಈಗ ಇನ್ನೊಂದು ಬೀಡನ್ನು ಹಾಕೋಣ. 6 ಬೀಡ್ಸ್ ಆದಮೇಲೆ ಇನ್ನೊಂದು ಟ್ರಿಬಲ್ ಕ್ರೋಶ. ಈ ಡಿಸೈನ್ ತುಂಬಾ ಈಸಿ ಆಗಿರೋವಂಥದ್ದು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಬೇಸ್ ಲೈನ್ ಏನೂ ಇಲ್ಲ, ಜಸ್ಟ್ ಇದೇ ರೀತಿಯೇ ಕಂಪ್ಲೀಟ್ ಮಾಡ್ಕೊಂಬಿಡೋದು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೋಬೇಕು. 4 ಅಥವಾ 5 ಚೈನ್ಸನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ತುಂಬಾ ಈಸಿಯಾಗಿ ಹಾಕ್ಕೊಳ್ಳೋಂಥದ್ದು. ಇದನ್ನು ಅಷ್ಟೇ 1 ಅವರಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿ, ಕುಚ್ಚನ್ನು ಸಹ ನಾನು ಕಟ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ಥ್ರೆಡಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಈ ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 137 ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿರೋಂಥ ಡಿಸೈನು. ಈ ಡಿಸೈನ್ಗೆ ನಾವು ಒಂದು 350ಇಂದ 400ವರೆಗೂ ಚಾರ್ಜಸ್ ಮಾಡ್ಬೋದು. ಕೆಲವೊಂದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಪ್ಲೇಸಸಲ್ಲಿ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಕೊಳ್ಳಿ. ಈ 2 ವಿಡಿಯೋಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.